Welcome to Manepata. If you like our videos, please subscribe our channel. ಈ ವಿಡಿಯೋದಲ್ಲಿ ಬಾಹುಗಳಿಗೆ ಅನುಗುಣವಾಗಿ ಮತ್ತು ಕೋನಗಳಿಗೆ ಅನುಗುಣವಾಗಿ ತ್ರಿಭುಜದ ವಿಧಗಳು 6ರ ಅಭ್ಯಾಸ ಲೆಕ್ಕಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ಬಾಹುಗಳಿಗೆ ಅನುಗುಣವಾಗಿ ತ್ರಿಭುಜದ ವಿಧಗಳು. ಅಸಮಬಾಹು ತ್ರಿಭುಜ. ಅಸಮಬಾಹು ತ್ರಿಭುಜ ಅಂದ್ರೆ ಮಕ್ಕಳೇ, ತ್ರಿಭುಜದ 3 ಬಾಹುಗಳು ಅಸಮವಾಗಿದ್ದರೆ ಅಂತಹ ತ್ರಿಭುಜವನ್ನು ಅಸಮಬಾಹು ತ್ರಿಭುಜ ಅಂತ ಕರಿತೇವೆ. ಉದಾಹರಣೆಗೆ ABC ಎನ್ನುವುದು ಒಂದು ತ್ರಿಭುಜ ಆಗಿದೆ ಅಂತ ತಿಳ್ಕೊಳ್ಳಿ. AB 3 ಸೆಂಟಿಮೀಟರ್, BC 5 ಸೆಂಟಿಮೀಟರ್, ಇದು CA 9 ಸೆಂಟಿಮೀಟರ್ ಇದ್ರೆ ಇದು ಅಸಮಬಾಹು ತ್ರಿಭುಜ. ತ್ರಿಭುಜದ ಎಲ್ಲಾ ಬಾಹುಗಳು ಅಸಮವಾಗಿರುತ್ತೆ, ಅಂದ್ರೆ ಒಂದೊಂದು ಅಳತೆಯಲ್ಲಿರುತ್ತೆ. ಇನ್ನು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದ್ರೆ ಈ ತ್ರಿಭುಜದಲ್ಲಿ 2 ಬಾಹುಗಳು ಸಮವಾಗಿದ್ದು 3ನೇ ಬಾಹು ಇನ್ನೊಂದು ಅಳತೆಯನ್ನು ಹೊಂದಿರುತ್ತೆ. ಇಂತಹ ತ್ರಿಭುಜಗಳಿಗೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಅದನ್ನು ನಾವು ಈ ರೀತಿ ಸೂಚಿಸ್ತೇವೆ. ಇನ್ನು ಸಮಬಾಹು ತ್ರಿಭುಜ. ತ್ರಿಭುಜದ 3 ಬಾಹುಗಳು ಸಮವಾಗಿದ್ರೆ ಅಂತಹ ತ್ರಿಭುಜವನ್ನು ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ಉದಾಹರಣೆಗೆ ತ್ರಿಭುಜದ ಎಲ್ಲಾ ಬಾಹುಗಳು ಒಂದೇ ಅಳತೆಯನ್ನು ಹೊಂದಿದ್ರೆ ಅಂತಹ ತ್ರಿಭುಜಗಳನ್ನು ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ಕೋನಗಳ ಆಧಾರದ ಮೇಲೆ ತ್ರಿಭುಜಗಳನ್ನ 3 ವಿಧವಾಗಿ ವಿಂಗಡಿಸ್ತಾರೆ. ಲಘುಕೋನ ತ್ರಿಭುಜ, ಲಂಬಕೋನ ತ್ರಿಭುಜ, ಇನ್ನೊಂದು ಅಧಿಕ ಕೋನ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ. ಲಘುಕೋನ ತ್ರಿಭುಜ ಅಂದ್ರೆ ಮಕ್ಕಳೇ, ತ್ರಿಭುಜದ ಪ್ರತಿ ಕೋನವು ಅಂದ್ರೆ ತ್ರಿಭುಜದಲ್ಲಿ ಒಟ್ಟು 3 ಕೋನಗಳಿರುತ್ತೆ ಅಲ್ವಾ, ಈ ಪ್ರತಿ ಕೋನವು 90 ಡಿಗ್ರಿಗಿಂತ ಕಡಿಮೆಯಾಗಿದ್ರೆ ಅಂತಹ ತ್ರಿಭುಜವನ್ನು ಲಘುಕೋನ ತ್ರಿಭುಜ ಅಂತ ಕರಿತೇವೆ. ಇನ್ನು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ಅಂದ್ರೆ ತ್ರಿಭುಜದ ಯಾವ್ದಾದರೂ ಒಂದು ಕೋನವು ಲಂಬವಾಗಿದ್ರೆ ಅದನ್ನು ಲಂಬಕೋನ ತ್ರಿಭುಜ ಅಂತ ಕರಿತೇವೆ. ಒಂದು ಕೋನವು ಲಂಬವಾಗಿರಬೇಕು, ಅಂತಹ ತ್ರಿಭುಜವನ್ನು ಲಂಬಕೋನ ತ್ರಿಭುಜ ಅಂತ ಕರಿತೇವೆ. ಇನ್ನು ಅಧಿಕ ಕೋನ ತ್ರಿಭುಜ ಅಥವಾ ವಿಶಾಲ ಕೋನ ತ್ರಿಭುಜ ಅಂದ್ರೆ ತ್ರಿಭುಜದ ಯಾವುದಾದರೂ ಒಂದು ಕೋನವು ವಿಶಾಲವಾಗಿದ್ರೆ ಅಂತಹ ತ್ರಿಭುಜವನ್ನು ನಾವು ವಿಶಾಲ ಕೋನ ತ್ರಿಭುಜ ಅಥವಾ ಅಧಿಕ ಕೋನ ತ್ರಿಭುಜ ಅಂತ ಕರಿತೇವೆ. ಒಂದು ಕೋನವು 90 ಡಿಗ್ರಿಗಿಂತ ಹೆಚ್ಚಾಗಿದ್ರೆ ಅಥವಾ ವಿಶಾಲ ಕೋನವನ್ನು ಹೊಂದಿದ್ರೆ ಅಂತಹ ತ್ರಿಭುಜವನ್ನು ನಾವು ಅಧಿಕ ಕೋನ ತ್ರಿಭುಜ ಅಥವಾ ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ. ಇವಾಗ ಅಭ್ಯಾಸ 5.6ರ ಅಭ್ಯಾಸ ಲೆಕ್ಕ ನೋಡುವ. ಈ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿ. ನೋಡಿ, A1 ತ್ರಿಭುಜದ ಬಾಹುಗಳ ಉದ್ದ ಒಂದು 7 ಸೆಂಟಿಮೀಟರ್, ಇನ್ನೊಂದು 8 ಸೆಂಟಿಮೀಟರ್, ಮತ್ತೊಂದು 9 ಸೆಂಟಿಮೀಟರ್ ಇದ್ರೆ ಅಂತಹ ತ್ರಿಭುಜವನ್ನು ನಾವು ಅಸಮಬಾಹು ತ್ರಿಭುಜ ಅಂತ ಕರಿತೇವೆ. ಯಾಕೆಂದ್ರೆ ಒಂದೊಂದು ಅಳತೆಯಲ್ಲಿ ಒಂದೊಂದು ಬಾಹುಗಳು ಇರುತ್ತೆ, ಅಂತವುಗಳನ್ನು ನಾವು ಅಸಮಬಾಹು ತ್ರಿಭುಜ ಅಂತ ಕರಿತೇವೆ. ತ್ರಿಭುಜ ABCಯಲ್ಲಿ AB ಸಮ 8.7 ಸೆಂಟಿಮೀಟರ್, AC 7 ಸೆಂಟಿಮೀಟರ್, ಇನ್ನು BC 6 ಸೆಂಟಿಮೀಟರ್ ಆದ್ರೆ ಅಂತವುಗಳನ್ನು ಏನಂತ ಕರಿತೇವೆ? ನೋಡಿ, ಒಂದೊಂದು ಬಾಹುಗಳು ಒಂದೊಂದು ಅಳತೆಯನ್ನು ಹೊಂದಿದೆ, ಹಾಗಾಗಿ ಇವುಗಳಿಗೂ ಕೂಡ ನಾವು ಅಸಮಬಾಹು ತ್ರಿಭುಜ ಅಂತ ಕರಿತೇವೆ. C1 ನೋಡಿ, ತ್ರಿಭುಜ PQR ನಲ್ಲಿ PQ ಸಮ QR ಸಮ PR ಸಮ 5 ಸೆಂಟಿಮೀಟರ್. ಅಂದರೆ ಒಂದು ತ್ರಿಭುಜದಲ್ಲಿ PQ, QR ಮತ್ತು RPಗಳು ಒಂದಕ್ಕೊಂದು ಸಮವಾಗಿದ್ದು ಇವುಗಳು 5 ಸೆಂಟಿಮೀಟರ್ ಇದೆ, ತಲಾ 5 ಸೆಂಟಿಮೀಟರ್ ಇದೆ. ಹಾಗಾದರೆ ಇಂಥ ತ್ರಿಭುಜಗಳಿಗೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ನೋಡಿ, ಕೋನ D ಸಮ 90 ಡಿಗ್ರಿ ಇರುವ ತ್ರಿಭುಜ DEF ಒಂದು ಯಾವ ತ್ರಿಭುಜವಾಗಿದೆ? ಲಂಬಕೋನ ತ್ರಿಭುಜ. ಇಂಥ ತ್ರಿಭುಜಗಳಿಗೆ ನಾವು ಲಂಬಕೋನ ತ್ರಿಭುಜ ಅಂತ ಕರಿತೇವೆ. ಇನ್ನು ಕೋನ Y ಸಮ 90 ಡಿಗ್ರಿ ಮತ್ತು XY ಸಮ YZ ಹೊಂದಿರುವ XYZ ನೋಡಿ, ಒಂದು ಲಂಬಕೋನ ತ್ರಿಭುಜವಾಗಿದ್ದು 2 ಬಾಹುಗಳ ಅಳತೆಗಳು ಒಂದಕ್ಕೊಂದು ಸಮವಾಗಿದೆಯಂತೆ. ಇಂತಹ ತ್ರಿಭುಜಗಳಿಗೆ ನಾವು ಲಂಬಕೋನ ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಹೀಗೆ ಲಂಬಕೋನವಾಗಿದ್ದು 2 ಸಮಬಾಹುಗಳನ್ನು ಹೊಂದಿದ್ರೆ ಅಂತಹ ತ್ರಿಭುಜಗಳಿಗೆ ಲಂಬಕೋನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ, F1 L ಸಮ 30 ಡಿಗ್ರಿ, M ಸಮ 70 ಡಿಗ್ರಿ, N ಸಮ 80 ಡಿಗ್ರಿ. ನೋಡಿ, ಒಂದು 30 ಡಿಗ್ರಿ ಇದೆ, ಇನ್ನೊಂದು 70 ಡಿಗ್ರಿ ಇದೆ, ಇನ್ನೊಂದು 80 ಡಿಗ್ರಿ ಇದೆ. ಇಂತಹ ತ್ರಿಭುಜಗಳಿಗೆ ನಾವು ಲಘುಕೋನ ತ್ರಿಭುಜ ಅಂತ ಕರಿತೇವೆ. ಅಂದರೆ ಇಲ್ಲಿರುವಂತಹ ಎಲ್ಲ ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಇದೆ, ಹಾಗಾಗಿ ಈ ತ್ರಿಭುಜವನ್ನು ನಾವು ಲಘುಕೋನ ತ್ರಿಭುಜ ಅಂತ ಕರಿತೇವೆ. ಎರಡನೇದು ನೋಡಿ, ಇವುಗಳನ್ನ ಹೊಂದಿಸಬೇಕಂತೆ. ತ್ರಿಭುಜದ ಅಳತೆಗಳಿವೆ, ಇನ್ನು ತ್ರಿಭುಜದ ವಿಧ ಇದೆ. ಮೊದಲನೇದು 3 ಬಾಹುಗಳ ಉದ್ದ ಸಮ. 3 ಬಾಹುಗಳು ಒಂದೇ ಸಮವಾಗಿದ್ರೆ ಅವುಗಳನ್ನು ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ನೆಕ್ಸ್ಟ್ 2 ಬಾಹುಗಳ ಉದ್ದ ಸಮ. ಒಂದು ತ್ರಿಭುಜದ ಕೇವಲ 2 ಬಾಹುಗಳು ಮಾತ್ರ ಸಮವಾಗಿದ್ರೆ ಅವುಗಳನ್ನ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಎಲ್ಲಾ ಬಾಹುಗಳು ಬೇರೆ ಬೇರೆಯಾಗಿದೆ, ಎಲ್ಲಾ ಬಾಹುಗಳು ಅಸಮವಾಗಿದೆಯಂತೆ, ಹಾಗಾಗಿ ಅಸಮಬಾಹು ತ್ರಿಭುಜ ಅಂತ ಕರಿತೇವೆ. 3 ಲಘು ಕೋನಗಳಿವೆ. ಒಂದು ತ್ರಿಭುಜದಲ್ಲಿ ಎಲ್ಲಾ 3 ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಇದ್ರೆ ಅಂಥವುಗಳನ್ನ ಲಘುಕೋನ ತ್ರಿಭುಜ ಅಂತ ಕರಿತೇವೆ. ಇನ್ನು ಒಂದು ಲಂಬಕೋನವನ್ನು ಹೊಂದಿದ್ರೆ ಲಂಬಕೋನ ತ್ರಿಭುಜ ಅಂತೇವೆ. ಇನ್ನು ಒಂದು ವಿಶಾಲ ಕೋನವನ್ನು ಹೊಂದಿದ್ರೆ ಅದಕ್ಕೆ ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ. ಒಂದು ಲಂಬಕೋನದ ಜೊತೆಗೆ 2 ಬಾಹುಗಳ ಉದ್ದ ಸಮವಾಗಿದ್ರೆ ಅವುಗಳನ್ನ
ಲಂಬಕೋನ ಸಮದ್ವಿಬಾಹು ತ್ರಿಭುಜ ಅಥವಾ ಸಮದ್ವಿಬಾಹು ಲಂಬಕೋನ ಅಂತ ಕರಿತೇವೆ. ಕೆಳಗಿನ ಪ್ರತಿಯೊಂದು ತ್ರಿಭುಜವನ್ನು ಎರಡು ಭಿನ್ನ ರೀತಿಯಲ್ಲಿ ಹೆಸರಿಸಿ. ಅಂದರೆ ಕೋನಗಳ ಆಧಾರದ ಮೇಲೆ, ಇನ್ನು ಬಾಹುಗಳ ಆಧಾರದ ಮೇಲೆ. ಈ ರೀತಿಯಾಗಿ ವೀಕ್ಷಣೆ ಮೂಲಕ ತ್ರಿಭುಜದ ವಿಧವನ್ನ ಹೆಸರಿಸಬೇಕಂತೆ. ಮೊದಲನೇ ನೋಡಿ, ಈ ತ್ರಿಭುಜದಲ್ಲಿ ಹೀಗೆ ಎರಡು ಗೆರೆಗಳನ್ನು ಕೊಟ್ಟಿದ್ರೆ ಅದು ಸಮದ್ವಿಬಾಹು ಅಂತ ಅರ್ಥ. ಓಕೆ, ಈಗ ಒಂದು ತ್ರಿಭುಜದಲ್ಲಿ ಒಂದು 8 ಸೆಂಟಿಮೀಟರ್ ಇದೆ, ಎರಡು ಬಾಹುಗಳು ಸಮವಾಗಿದ್ದು 5 ಸೆಂಟಿಮೀಟರ್ ಇದೆ. ಹಾಗಾಗಿ ಇದರಲ್ಲಿರುವಂತಹ ಈ ತ್ರಿಭುಜಗಳ ಕೋನಗಳು ಲಘು ಕೋನ ಅಂತ ತಿಳಿಬಹುದು. ಹಾಗಾಗಿ ಮಕ್ಕಳೇ, ಇದೊಂದು ಸಮದ್ವಿಬಾಹು ತ್ರಿಭುಜ ಹಾಗೂ ಲಘುಕೋನ ತ್ರಿಭುಜವಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು 90 ಡಿಗ್ರಿ ಇದೆ ಮಕ್ಕಳೇ. ಹಾಗೆ ಎಲ್ಲಾ ಬಾಹುಗಳು ಅಸಮವಾಗಿದೆ, ಬೇರೆ ಬೇರೆಯಾಗಿದೆ. ಹಾಗಾಗಿ ಇದು ಲಂಬಕೋನ ತ್ರಿಭುಜ, ಅಸಮಬಾಹು ತ್ರಿಭುಜ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ವಿಶಾಲ ಕೋನ ಏರ್ಪಟ್ಟಿದೆ, ಹಾಗೆ ಎರಡು ಬಾಹುಗಳು ಸಮವಾಗಿದೆ. ಹಾಗಾಗಿ ಇದು ಸಮದ್ವಿಬಾಹು ತ್ರಿಭುಜ, ವಿಶಾಲ ಕೋನ ತ್ರಿಭುಜ. ಲಂಬಕೋನ ಏರ್ಪಟ್ಟಿದೆ ಹಾಗೂ ಎರಡು ಬಾಹುಗಳು ಸಮವಾಗಿದೆ. ಹಾಗಾಗಿ ಇದು ಲಂಬಕೋನ ಸಮದ್ವಿಬಾಹು ತ್ರಿಭುಜ. ಇನ್ನು ಇಲ್ಲಿ ನೋಡಿ, ಎಲ್ಲಾ ಬಾಹುಗಳು ಸಮವಾಗಿದೆ, ಇದೆ, ಎಲ್ಲಾ ಬಾಹುಗಳು ಒಂದಕ್ಕೊಂದು ಸಮವಾಗಿದೆ. ಇನ್ನು ಇದರಲ್ಲಿ ಏರ್ಪಟ್ಟಂತಹ ಕೋನಗಳು ಲಘು ಕೋನವಾಗಿದೆ. ಹಾಗಾಗಿ ಇದು ತ್ರಿಭುಜ ಲಘುಕೋನ ತ್ರಿಭುಜ. ನೆಕ್ಸ್ಟ್ ನೋಡಿ, ಇಲ್ಲಿ ಬಾಹುಗಳು ಅಸಮವಾಗಿದೆ, ಒಂದು ವಿಶಾಲ ಕೋನ ಏರ್ಪಟ್ಟಿದೆ. ಹಾಗಾಗಿ ಅಸಮಬಾಹು ತ್ರಿಭುಜ ಮತ್ತು ವಿಶಾಲ ಕೋನ ತ್ರಿಭುಜ. ನಾಲ್ಕನೇದು, ಬೆಂಕಿ ಕಡ್ಡಿಗಳನ್ನು ಬಳಸಿ ತ್ರಿಭುಜಗಳನ್ನು ರಚಿಸಲು ಪ್ರಯತ್ನಿಸಿ. ಕೆಲವು ಇಲ್ಲಿ ತೋರಿಸಲಾಗಿದೆ. ಮಕ್ಕಳೇ, ನೀವು ಸಹ ತ್ರಿಭುಜವನ್ನು ಕೆಳಗಿನಂತೆ ರಚಿಸಬಹುದೇ? 3 ಬೆಂಕಿ ಕಡ್ಡಿಯಿಂದ ನಮಗೆ ತ್ರಿಭುಜನ ರಚಿಸಲಿಕ್ಕೆ ಸಾಧ್ಯ ಇದೆ. 4 ಕಡ್ಡಿಯಿಂದ ತ್ರಿಭುಜವನ್ನು ರಚಿಸ್ಲಿಕ್ಕಾಗತ್ತಾ? ನೋಡಿ, ಒಂದು ಬೆಂಕಿ ಕಡ್ಡಿಯನ್ನು ಹೀಗಿಟ್ಕೊಂಡ್ರೆ, ಮತ್ತೊಂದು ಬೆಂಕಿ ಕಡ್ಡಿಯನ್ನು ಹೀಗಿಟ್ಕೊಂಡ್ರೆ ಮಕ್ಕಳೇ, ಇನ್ನೊಂದು ಬೆಂಕಿ ಕಡ್ಡಿಯನ್ನು ಹೀಗೆ ತಂದರೆ ಇನ್ನು 4ನೇದು ಎಲ್ಲಿಡ್ತೀರಾ? ಆಗೋದಿಲ್ಲ ಅಲ್ವಾ? ಹಾಗಾಗಿ ಈ 4 ಬೆಂಕಿ ಕಡ್ಡಿಗಳಿಂದ ತ್ರಿಭುಜವನ್ನು ರಚಿಸಲಿಕ್ಕೆ ಸಾಧ್ಯವಿಲ್ಲ. ಇನ್ನು 5 ಬೆಂಕಿ ಕಡ್ಡಿಗಳ ಸಹಾಯದಿಂದ ಇಲ್ಲಿ ಒಂದು ತ್ರಿಭುಜ ರಚನೆ ಮಾಡಿದ್ದಾರೆ ನೋಡಿ. 1 ಕಡ್ಡಿ, 2, 3, 4, 5. ಹಾಗಾಗಿ 5 ಬೆಂಕಿ ಕಡ್ಡಿಯಿಂದ ರಚಿಸಬಹುದು. ಇನ್ನು 6 ಬೆಂಕಿ ಕಡ್ಡಿಗಳ ಸಹಾಯದಿಂದ ತ್ರಿಭುಜನ ರಚಿಸಬಹುದಾ? ರಚಿಸಲಿಕ್ಕೆ ಸಾಧ್ಯ ಇದೆ. ನೋಡಿ, 1, 2, 3, 4, 5, 6. 5.7ರ ಅಭ್ಯಾಸ ಲೆಕ್ಕವನ್ನು ನೋಡುವ. ಮೊದಲಿಗೆ ಈ ಕೆಳಗಿನ ಹೇಳಿಕೆ ಸರಿಯೋ ತಪ್ಪೋ ತಿಳಿಸಿ ಹಾಗೂ ಸೂಚಿಸಿ. ನೋಡಿ, A1, ಆಯತದ ಪ್ರತಿ ಕೋನ ಒಂದು ಲಂಬಕೋನವಾಗಿದೆ. ಆಯತದಲ್ಲಿ ಉಂಟು ಮಾಡುವಂತಹ ಪ್ರತಿಯೊಂದು ಕೋನವೂ ಕೂಡ ಲಂಬಕೋನವಾಗಿದೆ ಅಂತೆ ಮಕ್ಕಳೇ. ಹೌದು, ಆಯತ ಮತ್ತು ವರ್ಗದ ಪ್ರತಿ ಕೋನವೂ ಲಂಬವಾಗಿರುತ್ತೆ. ಆಯತದ ಅಭಿಮುಖ ಬಾಹುಗಳ ಉದ್ದ ಸಮವಾಗಿರುತ್ತೆ. ನೋಡಿ, ಆಯತದಲ್ಲಿ 2 ಉದ್ದ ಮತ್ತು 2 ಅಗಲಗಳನ್ನು ನಾವು ಸೂಚಿಸಬಹುದಾಗಿದೆ. ಹಾಗಾಗಿ ಅಭಿಮುಖ ಎದುರು ಬದಲಾಗಿರುವಂತಹ ಬಾಹುಗಳು ಒಂದಕ್ಕೊಂದು ಸಮವಾಗಿದೆ. ಹಾಗಾಗಿ ಈ ಹೇಳಿಕೆ ಸರಿ. ಕರ್ಣಗಳು ಪರಸ್ಪರ ಲಂಬವಾಗಿದೆ. ವರ್ಗ ಅಂದ್ರೆ ಚೌಕ ಮಕ್ಕಳೇ. ಚೌಕದ ಕರ್ಣಗಳಲ್ಲಿ ಏರ್ಪಡುವಂತಹ ಕೋನಗಳು ಲಂಬವಾಗಿದೆ. D1, ವಜ್ರಾಕೃತಿಯ ಎಲ್ಲಾ ಬಾಹುಗಳ ಉದ್ದ ಸಮವಾಗಿದೆ. ನೋಡಿ, ಇದೊಂದು ವಜ್ರಾಕೃತಿಯಾದ್ರೆ ಮಕ್ಕಳೇ, ಅವುಗಳ ಬಾಹುಗಳ ಉದ್ದಗಳು ಒಂದಕ್ಕೊಂದು ಸಮವಾಗಿರುತ್ತೆ. ಸಮಾನಾಂತರ ಚತುರ್ಭುಜದ ಎಲ್ಲಾ ಬಾಹುಗಳ ಉದ್ದ ಸಮವಾಗಿದೆ ಅಂತೆ. ತಪ್ಪು. ಯಾಕೆಂದ್ರೆ ಮಕ್ಕಳೇ, ಸಮಾನಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಮಾತ್ರವೇ ಸಮನಾಗಿರುತ್ತೆ ಹೊರತು ಎಲ್ಲಾ ಬಾಹುಗಳು ಸಮವಾಗಿರುವುದಿಲ್ಲ. ಇನ್ನು ತ್ರಾಪಿಜ್ಯದ ಅಭಿಮುಖ ಬಾಹುಗಳು ಸಮಾಂತರವಾಗಿದೆಯಂತೆ. ಈ ಹೇಳಿಕೆ ಕೂಡ ತಪ್ಪು. ಇಲ್ಲಿ ತ್ರಾಪಿಜ್ಯದ ಈ ಅಭಿಮುಖ ಬಾಹುಗಳು ಸಮಾಂತರವಾಗಿರುವುದಿಲ್ಲ. ಕೆಳಗಿನವುಗಳಿಗೆ ಕಾರಣ ಕೊಡಿ. ವರ್ಗವನ್ನು ವಿಶೇಷವಾದ ಒಂದು ಆಯತ ಎಂದು ತಿಳಿಯಬಹುದು. ನೋಡಿ, ವರ್ಗ ಅಂದ್ರೆ ಚೌಕ. ಇಲ್ಲೊಂದು ಆಯತ ಬಿಡಿಸಿದ್ದೇನೆ. ಈ ಆಯತವನ್ನು ನಾವು ಚೌಕವಾಗಿ ತುಂಡರಿಸಿದಾಗ ಮಕ್ಕಳೇ, ಇಲ್ಲೊಂದು ಚೌಕಾಕೃತಿ ರಚನೆಯಾಯಿತು ಅಲ್ವಾ? ಹಾಗಾಗಿ ಆಯತದ ಎಲ್ಲಾ ಬಾಹುಗಳು ವರ್ಗದಂತೆ ಸಮವಾಗಿ ನಾವು ಮಾಡಿದಾಗ ವರ್ಗವನ್ನು ನಾವು ವಿಶೇಷವಾದ ಒಂದು ಆಯತ ಅಂತ ಕರಿಬಹುದಾಗಿದೆ. ನೋಡಿ, ಆಯತವನ್ನು ವಿಶೇಷವಾದ ಒಂದು ಸಮಾಂತರ ಚತುರ್ಭುಜ ಎಂದು ಪರಿಗಣಿಸಬಹುದು. ನೋಡಿ, ಇದೊಂದು ಚತುರ್ಭುಜವು ಆಯತದಂತೆ ಅಭಿಮುಖ ಬಾಹುಗಳು ಪರಸ್ಪರ ಸಮ ಮತ್ತು ಸಮಾಂತರವಾಗಿರುತ್ತೆ. ಆದರೆ ಕೋನಗಳು ಮಾತ್ರ ಏನಾಗಿರುತ್ತೆ ಅಂದ್ರೆ ಎಲ್ಲಾ 90 ಡಿಗ್ರಿ ಇರುವುದಿಲ್ಲ. ಹಾಗಾಗಿ ಇಲ್ಲಿರುವಂತಹ ಕೋನವನ್ನು ನಾವು 90 ಡಿಗ್ರಿಗೆ ಸೆಟ್ ಮಾಡಿಕೊಂಡ್ರೆ ವಿಶೇಷವಾದ ಆಯತವನ್ನಾಗಿ ನಾವು ಸಮಾಂತರ ಚತುರ್ಭುಜವನ್ನು ಪರಿಗಣಿಸಬಹುದು. C1 ನೋಡಿ, ವರ್ಗವನ್ನು ವಿಶೇಷವಾದ ವಜ್ರಾಕೃತಿ ಎಂದು ಗಣನೆಗೆ ತೆಗೆದುಕೊಳ್ಳಬಹುದು. ನೋಡಿ, ವಜ್ರಾಕೃತಿಯ ಎಲ್ಲಾ ಕೋನಗಳು ವರ್ಗದಂತೆ 90 ಡಿಗ್ರಿಗೆ ತಂದಾಗ ನಾವಿಲ್ಲಿ ವಜ್ರಾಕೃತಿಯನ್ನು ವರ್ಗದಂತೆ ಪರಿಗಣಿಸಬಹುದು. ಇಲ್ಲಿ ವಜ್ರಾಕೃತಿಯಲ್ಲಿ ಮಕ್ಕಳೇ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತೆ. ಆದರೆ ಚೌಕದಲ್ಲಿರುವಂತೆ ಏನಾಗಿರುವುದಿಲ್ಲ, ಎಲ್ಲಾ ಬಾಹುಗಳು ಸಮವಾಗಿರುವುದಿಲ್ಲ. ಅಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಏನಾಗಿರುತ್ತೆ, ಸಮ ಮತ್ತು ಸಮಾಂತರವಾಗಿರುತ್ತೆ. ಇಲ್ಲಿರುವಂತಹ ಕೋನಗಳನ್ನ ನಾವು 90 ಡಿಗ್ರಿಗೆ ತಂದಾಗ ಈ ವಜ್ರಾಕೃತಿಯಲ್ಲಿಯೂ ನಾವು ಒಂದು ವರ್ಗದಂತೆ ಪರಿಗಣಿಸಬಹುದು. ವರ್ಗ, ಆಯತ, ಸಮಾಂತರ ಚತುರ್ಭುಜಗಳೆಲ್ಲವೂ ಚತುರ್ಭುಜಗಳಾಗಿವೆ. ಮಕ್ಕಳೇ, ಚತುರ್ಭುಜ ಅಂದ್ರೆ 4 ಭುಜ ಅಂದ್ರೆ 4 ಬಾಹುಗಳನ್ನ ಹೊಂದಿದ್ರೆ ಅದನ್ನ ನಾವು ಚತುರ್ಭುಜ ಅಂತ ಕರಿತೇವೆ. ಇಲ್ಲಿ ವರ್ಗ, ಇನ್ನು ಆಯತ, ಇನ್ನು ಸಮಾಂತರ ಚತುರ್ಭುಜ, ಇನ್ನು ತ್ರಾಪಿಜ್ಯ,
ಇವುಗಳೆಲ್ಲವುಗಳು ಕೂಡ 4 ಬಾಹುಗಳನ್ನು ಹೊಂದಿದೆ. ಹಾಗಾಗಿ ಎಲ್ಲ ಆಕೃತಿಯು 4 ಬಾಹುಗಳಿಂದ ಉಂಟಾಗಿದೆ. ಆದ್ದರಿಂದ ಇವುಗಳನ್ನು ಚತುರ್ಭುಜ ಅಂತ ಕರಿತೇವೆ. ಈವನ್ ವರ್ಗವು ಸಹ ಒಂದು ಸಮಾಂತರ ಚತುರ್ಭುಜವಾಗಿದೆ. ಹೌದಾ ಮಕ್ಕಳೇ? ಎಲ್ಲ ಬಾಹು ಮತ್ತು ಕೋನಗಳು ಸಮವಾಗಿದ್ರೆ ಅವುಗಳನ್ನು ನಾವು ನಿಯಮಿತ ಅಂತ ಕರಿತೇವೆ. ಹಾಗಾದ್ರೆ ವರ್ಗವು ನಿಯಮಿತ ಚತುರ್ಭುಜವಾಗಿದೆ. ಯಾಕೆಂದ್ರೆ ವರ್ಗದಲ್ಲಿರುವಂತಹ 4 ಕೋನಗಳು ಇನ್ನು 4 ಬಾಹುಗಳು ಸಮವಾಗಿದೆ. ಆದ್ರಿಂದ ವರ್ಗವನ್ನು ಸಹ ನಾವು ಒಂದು ಸಮಾಂತರ ಚತುರ್ಭುಜ ಅಂತ ಕರಿತೇವೆ. ಒಂದು ಆಕೃತಿಯು ನಿಯಮಿತವಾಗಿರಬೇಕಾದ್ರೆ ಅದರ ಎಲ್ಲಾ ಬಾಹುಗಳ ಉದ್ದ ಸಮ ಮತ್ತು ಎಲ್ಲಾ ಕೋನಗಳು ಸಮಾನವಾದ ಅಳತೆಯನ್ನು ಹೊಂದಿರಬೇಕು. ಈಗ ನೀವು ನಿಯಮಿತ ಚತುರ್ಭುಜವನ್ನು ಗುರುತಿಸಬಲ್ಲಿರಾ? ನೋಡಿ, ಸಮ ಎಲ್ಲಾ ಬಾಹುಗಳು ಹಾಗೂ ಎಲ್ಲಾ ಕೋನಗಳು ಯಾವುದಂದ್ರೆ ಅದು ಚೌಕ ಮಾತ್ರ, ಅಂದ್ರೆ ವರ್ಗ ಮಾತ್ರ. ಹಾಗಾಗಿ ನಿಯಮಿತ ಚತುರ್ಭುಜ ಅಂತ ನಾವು ವರ್ಗವನ್ನ ಕರಿತೇವೆ. 5.8 ಅಭ್ಯಾಸ ಲೆಕ್ಕ ನೋಡುವ. ಈ ಕೆಳಗಿನವುಗಳು ಬಹುಭುಜಾಕೃತಿಗಳಾಗಿವೆಯೇ? ಪರೀಕ್ಷಿಸಿ. ಇಲ್ಲವೆಂದಲ್ಲಿ ಕಾರಣ ತಿಳಿಸಿ. ಮೊದಲನೇದು, ಇದೊಂದು ತೆರೆದ ಆಕೃತಿಯಾಗಿದೆ, ಹಾಗಾಗಿ ಇದೊಂದು ಬಹುಭುಜಾಕೃತಿ ಅಲ್ಲ. ನೋಡಿ, ಇದರಲ್ಲಿ 1 2 3 4 5 6 ಬಾಹುಗಳನ್ನು ಹೊಂದಿದೆ. ಹಾಗಾಗಿ ಇದೊಂದು ಬಹುಭುಜಾಕೃತಿಯಾಗಿದೆ. ನೆಕ್ಸ್ಟ್, ಇದು C1 ವೃತ್ತ ಒಂದು ಆವರ್ತ ಸಮತಲಾಕೃತಿಯಾಗಿದ್ದು ಇದರಲ್ಲಿ ಯಾವುದೇ ರೀತಿಯ ಭುಜಗಳು ಅಂದ್ರೆ ಶೃಂಗಗಳು ಕಾಣಸಿಗೋದಿಲ್ಲ. ಹಾಗಾಗಿ ಇದಲ್ಲ. ಇನ್ನು ನೆಕ್ಸ್ಟ್ D1 ನೋಡಿ, ಇದು ಬಹುಭುಜಾಕೃತಿ ಅಲ್ಲ. ಯಾಕೆಂದ್ರೆ 1 2 3 ಬಾಹುಗಳಿವೆ, ಇನ್ನೊಂದು ಒಂದು ವಕ್ರ ರೇಖೆಯನ್ನು ಹೊಂದಿದೆ. ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ. ಎರಡನೇದು, ಪ್ರತಿಯೊಂದು ಬಹುಭುಜಾಕೃತಿಯನ್ನು ಹೆಸರಿಸಿ. ಈ ಚಿತ್ರದಲ್ಲಿರುವಂತಹ ಭುಜ ಅಂದ್ರೆ ಬಾಹುಗಳನ್ನು ನೋಡುವ. ನೋಡಿ, 1 2 3 4 ಇದೊಂದು ಚತುರ್ಭುಜ. ಇನ್ನು ಇದರಲ್ಲಿ 1 2 3 ಭುಜಗಳನ್ನು ಅಥವಾ ಬಾಹುಗಳನ್ನು ಹೊಂದಿದೆ. ಹಾಗಾಗಿ ಇದು ತ್ರಿಭುಜ. ಇನ್ನು ಇಲ್ಲಿ 1 2 3 4 5 ಆದ್ರಿಂದ ಇದು ಪಂಚಭುಜಾಕೃತಿ. ಇನ್ನು ಇದರಲ್ಲಿ ನೋಡಿ 1 2 3 4 5 6 7 8 ಇದೊಂದು ಅಷ್ಟಭುಜಾಕೃತಿಯಾಗಿದೆ. ಮೂರನೇದು, ನಿಯಮಿತ ಷಡ್ಭುಜಾಕೃತಿಯ ಕಚ್ಚಾ ಚಿತ್ರವನ್ನು ರಚಿಸಿ. ಇದರ ಯಾವುದಾದರೂ 3 ಶೃಂಗಗಳನ್ನು ಸೇರಿಸಿ. ತ್ರಿಭುಜವನ್ನು ಎಳೆಯಿರಿ. ನೀವು ರಚಿಸಿದ ತ್ರಿಭುಜದ ವಿಧವನ್ನು ಗುರುತಿಸಿ. ಒಂದು ಷಡ್ಭುಜಾಕೃತಿಯನ್ನು ರಚಿಸ್ಕೋಬೇಕು. ರಚಿಸಿ 3 ಶೃಂಗಗಳನ್ನು ಸೇರಿಸಿಕೊಂಡಾಗ ಮಕ್ಕಳೇ ಇಲ್ಲಿ ಲಘುಕೋನ ತ್ರಿಭುಜ ಏರ್ಪಡುತ್ತೆ. ಅದರಂತೆ ನಮಗೆ ಸಮಬಾಹು ತ್ರಿಭುಜ ಇಲ್ಲಿ ರಚನೆಯಾಗತ್ತೆ. ಅಷ್ಟಭುಜಾಕೃತಿಯ ಕಚ್ಚಾ ಚಿತ್ರವನ್ನು ರಚಿಸಿ. ಈ ಅಷ್ಟಭುಜಾಕೃತಿಯ 4 ಶೃಂಗಗಳನ್ನು ಸೇರಿಸಿ ಒಂದು ಆಯತವನ್ನು ಎಳೆಯಿರಿ. ಒಂದು ಅಷ್ಟಭುಜಾಕೃತಿಯ ಕಚ್ಚಾ ಚಿತ್ರ ರಚಿಸಿ ಆಯಿತು. ಇದರಲ್ಲಿ ಒಟ್ಟು 4 ಶೃಂಗಗಳನ್ನು ಸೇರಿಸಬೇಕಂತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ 1 2 3 4 ಶೃಂಗಗಳನ್ನು ಸೇರಿಸಿದಾಗ ಇಲ್ಲೊಂದು ಆಯತ ರಚನೆಯಾಗತ್ತೆ. ಬಹುಭುಜಾಕೃತಿಯ ಯಾವುದೇ 2 ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವು ಒಂದು ಕರ್ಣ ಮತ್ತು ಬಹುಭುಜಾಕೃತಿಯ ಬಾಹುವಾಗಿರುವುದಿಲ್ಲ. ಪಂಚಭುಜಾಕೃತಿಯ ಕಚ್ಚಾ ನಕ್ಷೆಯನ್ನು ರಚಿಸಿ ಅದರಲ್ಲಿ ಕರ್ಣಗಳನ್ನು ಎಳೆಯಿರಿ. ಮಕ್ಕಳೇ, ಬಹುಭುಜಾಕೃತಿಯ ಯಾವುದೇ 2 ಅಭಿಮುಖ ಶೃಂಗಗಳನ್ನು ಸೇರಿಸುವ ರೇಖಾಖಂಡವು ಕರ್ಣ ಅಂತೇವೆ. ಉದಾಹರಣೆಗೆ ನೋಡಿ, ಆಯತದಲ್ಲಿ 2 ಕರ್ಣಗಳನ್ನು ನಾವು ಎಳೆದಾಯಿತು. ಈ ಕರ್ಣಗಳನ್ನು ಎಳೆದಾಗ ಈ ಕರ್ಣಗಳು ಕೇವಲ ಕರ್ಣವಾಗಿರುತ್ತೆ ಹೊರತು ಇವುಗಳನ್ನು ನಾವು ಬಾಹು ಅಂತ ಹೇಳುವುದಿಲ್ಲ. ಇದನ್ನು ನಾವು ಬಾಹು ಅಂತ ಕರೆಯುವುದಿಲ್ಲ. ಅಭ್ಯಾಸ 5.9 ನೋಡುವ. ಕೆಳಗಿನವುಗಳನ್ನು ಹೊಂದಿಸಿ. ಹಾಗೆ ಪ್ರತಿಯೊಂದಕ್ಕೂ 2 ಹೊಸ ಉದಾಹರಣೆಗಳನ್ನು ನೀಡಿ. ನೋಡಿ, ಇದು ಶಂಕು ಅಂತ ಕರಿತೇವೆ. ಇನ್ನು ಗೋಳ, ಸಿಲಿಂಡರ್, ಆಯತಘನ ಹಾಗೂ ಇದು ಗೋಪುರ, ತ್ರಿಭುಜಪಾದ ಗೋಪುರ ಅಂತ ಕರಿತೇವೆ. ಚೌಕಘನಕ್ಕೆ ಡೈಸ್ ಮತ್ತು ಕ್ಯೂಬ್ ಅನ್ನ ಉದಾಹರಣೆಯಾಗಿ ತಗೋಬಹುದು. ಇನ್ನು ಆಯತಘನಕ್ಕೆ ಮರದ ಪೆಟ್ಟಿಗೆ, ಶಂಕುವಿಗೆ ಬರ್ಡೇ ಹ್ಯಾಟ್ ಮತ್ತು ಈ ಅರಳಿನ ದಿಬ್ಬಗಳನ್ನ ತಗೋಬಹುದು. ಇನ್ನು ಗೋಳಕ್ಕೆ ಬಾಲ್ ಹಾಗೆ ಗ್ಲೋಬ್ ಅನ್ನ ತಗೋಬಹುದು. ಇನ್ನು ಸಿಲಿಂಡರಿಗೆ ಕೊಳವೆ ಅಥವಾ ಪೈಪ್ ಪೀಸ್ಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೋಬಹುದು. ಇವುಗಳ ಆಕಾರ ಯಾವುದು? ನಿಮ್ಮ ಸಲಕರಣೆಗಳ ಪೆಟ್ಟಿಗೆ. ಸಲಕರಣೆ ಅಂದ್ರೆ ಕಂಪಾಸ್ ಬಾಕ್ಸ್ ಮಕ್ಕಳೇ. ಆಯತಘನಕ್ಕೆ ಉದಾಹರಣೆಯಾಗಿರುತ್ತೆ. ಇನ್ನು ಇಟ್ಟಿಗೆ ಆಯತಘನಕ್ಕೆ, ಇನ್ನು ಬೆಂಕಿ ಪೆಟ್ಟಿಗೆಯನ್ನು ಕೂಡ ಆಯತಘನಕ್ಕೆ ಉದಾಹರಣೆಗೆ ಬರಿಬಹುದು. ಇನ್ನು ಲಡ್ಡು ಗೋಳಕ್ಕೆ ಉದಾಹರಣೆಯಾಗಿ ನೀಡಬಹುದು. ಇನ್ನು ರೋಡ್ ರೋಲರ್ ಅನ್ನ ಸಿಲಿಂಡರ್ಗೆ ಉದಾಹರಣೆಯಾಗಿ ನೀಡಬಹುದು. ರೋಡ್ ರೋಲರ್ನ ಎದುರು ಬದಿ ಇರುವಂತಹ ಇದನ್ನ ನಾವು ಸಿಲಿಂಡರಿಗೂ ಉದಾಹರಣೆಗೆ ತಗೋಬಹುದು. ಇದಿಷ್ಟು ಅಧ್ಯಾಯ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ. ಇದರಲ್ಲಿರುವಂತಹ ಅಭ್ಯಾಸ ಲೆಕ್ಕಗಳು. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.